ರೀತಿಯಲ್ಲಿ ನನ್ನ ಜೊತೆ ಪ್ರೊಫೆಸರ್ ಕೇಶವ್ ಅವರು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ, ಆರ್ಥಿಕ ತಜ್ಞರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಅದು ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲ್ಲ ಅನ್ನುವಂಥದ್ದು ಒಂದೇ ಒಂದು ಪಾಸಿಬಿಲಿಟಿ ಕಾಣಿಸೋದು. ಕಸ್ಟಮ್ ಡ್ಯೂಟಿ ಏನಾದರೂ 6% ಇಂದ 3% ಮಾಡಿದ್ರೆ ಈ ಬಜೆಟಲ್ಲಿ ನಿಮಗೆ ಒಂದು ಸ್ವಲ್ಪ ದಿನ ಒಂದಷ್ಟು ಅಮೌಂಟ್ ಕಡಿಮೆ ಅನ್ಬೋದು. ಆದರೆ ಇಲ್ಲದೇ ಇದ್ರೆ ಇದೇ ಥರದಲ್ಲಿ ಇದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮಗೆ 2 ಲಕ್ಷ ತಲುಪಿದ್ರೆ ಆಶ್ಚರ್ಯ ಪಡೋದು ಬೇಡ ನಾವು. ಇದಕ್ಕೆ ಅನೇಕ ರೀಸನ್ಸ್ ಇದೆ. ಒಂದು, ನಿಮಗೆ ಈವನ್ ನಮಗೆ ವರ್ಲ್ಡ್ ಅಲ್ಲಿ ಗೋಲ್ಡ್ ಕೌನ್ಸಿಲ್ ಅಂತ ಇದೆ. ಈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ UK ನಲ್ಲಿ ಇರುತ್ತೆ, ಇದು ಲಂಡನ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಇವರು ಒಂದು ಅಂಕಿಅಂಶ ಪ್ರಕಟಿಸ್ತಾರೆ. ಎಲ್ಲ ಕೇಂದ್ರ ಬ್ಯಾಂಕ್ಗಳು ಇವಾಗ ಗೋಲ್ಡ್ ನ ಪರ್ಚೇಸ್ ಮಾಡ್ತಾ ಇದೆ, ರಿಸರ್ವ್ಸ್ ನ ಇಟ್ಕೊಳ್ಳಕ್ಕೆ ಕೊಳ್ತಾ ಇದೆ. ಭಾರತನೂ ಅದರಲ್ಲಿ ಸೇರಿದೆ. ಈಗ ಅದನ್ನ 76% 5 ವರ್ಷದಲ್ಲಿ ಎಲ್ಲ ಕೇಂದ್ರ ಬ್ಯಾಂಕ್ಗಳು ಗೋಲ್ಡ್ ನ ಹೆಚ್ಚು ಮಾಡ್ಕೊಳ್ಳುತ್ತೆ ಅವ್ರ ರಿಸರ್ವ್ಸ್ ನ ಅಂತ ಹೇಳ್ತಾ ಇದೆ ಅದು. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಒಂದು, ಇಲ್ಲಿ ಅನಿಶ್ಚಿತತೆ ಅನ್ನೋದು ಒಂದೇ ನಿಶ್ಚಿತವಾಗಿರುವಂತ ಸಂದರ್ಭದಲ್ಲಿ ಬೆಸ್ಟ್ ಆಪ್ಷನ್ ಕೇಂದ್ರ ಸರ್ಕಾರದಿಂದ ಹಿಡಿದು ಜನಸಾಮಾನ್ಯರವರೆಗೂ ಬೆಸ್ಟ್ ಆಪ್ಷನ್ ಯಾವುದು ಅಂತ ಕಂಡ್ರೆ ಯಾವ್ದು ಕಾಣುತ್ತೆ ಅಂದ್ರೆ ಗೋಲ್ಡ್ ಕಾಣುತ್ತೆ. ಈವನ್ ಸಿಲ್ವರ್ ಅಲ್ಲಿ ಕೂಡ ಸೆಂಟ್ರಲ್ ಬ್ಯಾಂಕ್ಗಳು, ಬೇರೆ ಬೇರೆ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಸಿಲ್ವರ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ, ಅಂದ್ರೆ ಅದನ್ನ ರಿಸರ್ವ್ ಆಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ಸೊ ಈ ಎಲ್ಲ ಕಾರಣಕ್ಕಾಗಿ ನನಗೆ ಯಾವುದೇ ರೀತಿಯಲ್ಲಿ ಇದು ಕಡಿಮೆ ಆಗ್ಬಿಡುತ್ತೆ, ತುಂಬಾ ಕಡಿಮೆ ಆಗುತ್ತೆ, ವೆಯ್ಟ್ ಮಾಡೋಣ ಅನ್ನುವಂಥದ್ದಿಲ್ಲ. ಒಂದು ವೇಳೆ ಅವ್ರ ಹತ್ರ ಕಡಿಮೆ ಆಗುತ್ತೆ, ವೆಯ್ಟ್ ಮಾಡೋಣ ಅನ್ನುವಂಥದ್ದಿಲ್ಲ. ಒಂದು ವೇಳೆ ಅವ್ರ ಹತ್ರ ಹಣ ಇದ್ರೆ, ಸೇವಿಂಗ್ಸ್ ಇದ್ರೆ, ಮುಂದೆ ನಾವು ಗೋಲ್ಡ್ ತಗೋಬೇಕು ಅಂತ ಇದ್ರೆ ಇಟ್ ಇಸ್ ಬೆಟರ್ ಟು ಬೈ ಇಟ್ ನೌ ಓನ್ಲಿ. ಯಾಕೆಂದ್ರೆ ಗೋಲ್ಡ್ ETF ತಗೊಳ್ಬೋದು, ಇಲ್ಲ ಸಾವರಿನ್ ಗೋಲ್ಡ್ ಬಾಂಡ್ಸ್ ತಗೋಬಹುದು, ಇಲ್ಲ ಅಂತಂದ್ರೆ ಇಲ್ಲ ನಾವು ಇದನ್ನ ಆರ್ನಮೆಂಟ್ಸ್ ಮಾಡಿಸ್ಬೇಕು ಮುಂದೆ, ಇವಾಗ ಮಕ್ಕಳಿನ್ನು ಚಿಕ್ಕವರಿದ್ದಾರೆ, ದುಡ್ಡು ಇದೆ ಅಂತ ಅನ್ನೋದಾದ್ರೆ ಬೆಟರ್ ಅವರು ಅದನ್ನ ಗೋಲ್ಡ್ ಬಿಸ್ಕೆಟ್ಸ್ ನ ತಗೊಂಡು ಇಟ್ಕೊಂಡು ಅದನ್ನ ಮಾಡ್ಕೋಬಹುದು. ಇಲ್ಲ ಕಡಿಮೆ ಆಗತ್ತೆ ಅಂತ ಕಾಯುವಂಥದ್ದು ಸದ್ಯದ ಸ್ಥಿತಿಯಲ್ಲಿ, ಬಿಕಾಸ್ ಇದು ನೋಡಿದ್ರೆ ನೀವು ಗಮನಿಸ್ತಾ ಇದ್ರೆ ಪ್ರತಿದಿನದ್ದು ಎಕ್ಸೆಪ್ಟ್ ನಮ್ಗೆ ಒಂದೇ ಒಂದು ಖುಷಿ ವಿಚಾರ ಏನು ಅಂತಂದ್ರೆ, ಇವತ್ತು ಏನು ಯುರೋಪಿಯನ್ ಯೂನಿಯನ್ 27 ಜೊತೆಗೆ ನಮ್ಮ ರಾಷ್ಟ್ರ ಒಂದು ಟ್ರೇಡ್ ಅಗ್ರಿಮೆಂಟ್ಗೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಇನ್ನೊಂದು 6 ತಿಂಗಳಲ್ಲಿ ಆಗತ್ತೆ ಅನ್ನುವಂಥ ಒಪ್ಪಂದಕ್ಕೆ, ಒಡಂಬಡಿಕೆಗೆ ಬಂದಿರುವಂಥದ್ದು. ಇದನ್ನ ಬಿಟ್ರೆ ನನಗೆ ಇನ್ಯಾವುದು ಪಾಸಿಟಿವ್ ಸಿಗ್ನಲ್ಸ್ ಏನು ಕಾಣಿಸ್ತಾ ಇಲ್ಲ. ಬಜೆಟ್ ಅಲ್ಲಿ ನೀವು ನಾನು ಅವಾಗಲೇ ಹೇಳ್ದಂಗೆ ಏನಾಗ್ಬೋದು, 6% ಇದೆ. ಮೊದಲು ನಮ್ಮಲ್ಲಿ 15% ಕಸ್ಟಮ್ ಡ್ಯೂಟಿ ಇತ್ತು. 15% ಇಂದ 6% ಯಾಕೆ ತಂದ್ರು ಅಂತಂದ್ರೆ, ಗೋಲ್ಡ್ ಸ್ಮಗಲ್ ಮಾಡ್ತಾರೆ, ಕಡಿಮೆ ಕಸ್ಟಮ್ ಡ್ಯೂಟಿ ಇದ್ರೆ ನೇರವಾಗಿ ಇದ್ರ ರೂಟಲ್ಲೇ ಬರ್ತಾರೆ, ಆವಾಗ ಅದು ನಮಗೆ 6% ಕಡಿಮೆ ಆದ್ರೂ ಅದರಲ್ಲಿ ದುಡ್ಡು ಬರುತ್ತೆ ಅಂತ. ಈಗ ರೂಟರ್ಸ್ ಒಂದು ವರದಿಯನ್ನ ಆಧರಿಸಿ ಹೇಳೋದಾದ್ರೆ, ಅದು ಅನೇಕರನ್ನ ಸಂದರ್ಶನ ಮಾಡಿ ಹೇಳಿರೋದೇನು ಅಂತಂದ್ರೆ, ಈ ಬಂಗಾರದ ಬೆಲೆ ಹೆಚ್ಚಾಗಿರೋದ್ರಿಂದ ಗೋಲ್ಡ್ ಸ್ಮಗ್ಲಿಂಗ್ ಭಾರತದಂತ ದೇಶಗಳಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಅದು ಹೇಳ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಒಂದು ವೇಳೆ ಕಡಿಮೆ ಮಾಡಿದ್ರೆ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ, ನೀವು 3% ಅಂತಂದ್ರೂ ನಾವು ಜನರಲಿ ಹಿಂಗ್ ಲೆಕ್ಕ ಹಾಕ್ತೀವಿ ಅಂತಂದ್ರೆ, ಕಸ್ಟಮ್ % ಕಡಿಮೆ ಮಾಡಿದ್ರೆ 1600 × 3 ಲೆಕ್ಕ ಹಾಕೋಬೋದಾ ಅಂತ. ಆ ತರ ಲೆಕ್ಕ ಹಾಕಕ್ ಆಗಲ್ಲ. ಯಾಕೆಂದ್ರೆ 2024ರಲ್ಲಿ 15% ಇಂದ 6% ತಂದಾಗ 9% ನಮಗೆ ಕಸ್ಟಮ್ ಡ್ಯೂಟಿ ಕಡಿಮೆ ಆಯ್ತು. 9% ಕಡಿಮೆ ಆದಾಗ ಬಂಗಾರದ ಬೆಲೆ ಕಡಿಮೆ ಆಗಿದ್ದು ಕೇವಲ 5% ಮಾತ್ರ ಕಡಿಮೆ ಆಯಿತು. 5% ಕಡಿಮೆ ಆಯಿತು, ಆದರೆ 10% ಅಷ್ಟು ಚಿನ್ನ ವ್ಯಾಪಾರ ಮಾಡೋ ಸಂಖ್ಯೆ, ಆದರೆ ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಯಿತು. ಆ ಜವೆಲ್ರಿ 10% ಜಾಸ್ತಿ ಆಗಿದ್ರಿಂದ ಒಂದು 2-3 ತಿಂಗಳಲ್ಲೇ ಮತ್ತೆ ಅದಕ್ಕೆ ನೀವು ಗ್ರ್ಯಾಜುವಲ್ ಆಗಿ ಹಳೆ ಪ್ರೈಸ್ಗೆ ಹೋಯ್ತು. ಸೊ ಈಗಲೂ ನನಗೆ ಅದೇ ಕಾಣೋದು, ಒಂದು ವೇಳೆ ಕಡಿಮೆ ಈಗ 3% ಕಡಿಮೆ ಮಾಡಿದ್ರೂ 1 ರಿಂದ 1.25% ಇವಾಗೇನಿದೆ ಅದಕ್ಕೆ ಅಷ್ಟು 1 ಗ್ರಾಮ್ಗೆ ಕಡಿಮೆ ಆಗ್ಬೋದು ನಿಮಗೆ. ಅದು ಕಡಿಮೆ ಆದಾಗ ಮತ್ತೆ ಅದಕ್ಕೆ ಡಿಮ್ಯಾಂಡ್ ಒಂದಷ್ಟು ಹೆಚ್ಚಾಗುತ್ತೆ, ಮತ್ತೆ ಅದು ಬಂದು ಅಲ್ಲಿಗೆ ಸ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ಈಗಿನ ಪರಿಸ್ಥಿತಿ ನೋಡಿದ್ರೆ ನೀವು, ಬಿಕಾಸ್ ನೀವು ಟ್ರಂಪಿನ ಹುಚ್ಚಾಟ ನೋಡ್ತಾನೆ ಇದ್ದೀರಿ, ಪ್ರತಿದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದೇಶ ನಾನು ಬೇಕು, ಆ ದೇಶ ಬೇಕು, ಈ ಥರನೇ. ಈವನ್ ಭಾರತಕ್ಕೆ ಕೂಡ ಅವರು ನನಗೆ ಈ ನಾಳೆ ಒಳಗೆ ಸೈನ್ ಮಾಡಬೇಕು, ಇಲ್ಲ ಫೋನ್ ಮಾಡಬೇಕು, ಆ ಥರದ ಒಂದು ಇದನ್ನ ಭಾರತದ ದೇಶಗಳು ನಿರಾಕರಿಸ್ತಿದೆ. ಒಂದು ಒಳ್ಳೆ ಸಂಕೇತ ಏನು ಅಂದರೆ, ಬೇರೆ ಬೇರೆ ರಾಷ್ಟ್ರಗಳು ಒಂದಾಗಿ ಈಗ ನಾವಿದನ್ನ ಎದುರಿಸ್ತೀವಿ ಅಂತಿರೋದು ಒಂದಷ್ಟು ಪಾಸಿಟಿವ್ ಸಿಗ್ನಲ್ ಅಂತ ನನಗೆ ಅನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ರಿ. ಸೊ ಹೌದು, ಇಂಡಸ್ಟ್ರಿಯಲ್ ಯೂಸ್ಗೆ ಇದು ಅನಿವಾರ್ಯವಾಗಿ ಬೇಕಾಗೋದ್ರಿಂದ, ಈವನ್ ನಮ್ಮ ಮನೆಯಲ್ಲಿ ಹಾಕುವಂಥ ವಯರ್ ನೋಡಿ, ಅಲ್ಯೂಮಿನಿಯಂ ವಯರ, ಮತ್ತೆ ಈವನ್ ಅದರಲ್ಲಿ ಸ್ವಿಚಸ್ಗೂ ಕೂಡ ಮುಂಚೆ ಎಲ್ಲ ನಿಮಗೆ ಒಂದಷ್ಟು ಒಳಗಡೆ ಇದೆಲ್ಲ ಬರ್ತಾ ಇದ್ದಿದ್ದು. ಈಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗೋದೇನು ಅಂತಂದ್ರೆ, ಈಗ EVಗೆ ನಾವೇನು ಪ್ರಮೋಷನ್ ಕೊಡ್ತಾ ಇದ್ದೀವಿ, ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ಗೆ ಅಂತ ಕೊಡ್ತಾ ಇದ್ದೀವಿ, ಅದರಿಂದ ಒಂದು ರೀಸನ್ನು. ಆಮೇಲೆ ಪ್ರತಿಯೊಂದು ಜಾಸ್ತಿ ಯೂಸೇಜ್ ಇರೋದ್ರಿಂದ ಖಂಡಿತ ಸಿಲ್ವರ್ ಹಿಂಗೇನೆ ಅದನ್ನು ನಾಗಲೋಟದಲ್ಲಿ ಓಡ್ತಾ ಇದೆ. ಮತ್ತೆ ನಾನು ನಿಮಗೆ ಇನ್ನೊಂದು ಪಾಯಿಂಟನ್ನ ಹೇಳಿದೆ,
ಇಲ್ಲಿ ಏನು ಅಂತಂದ್ರೆ ಕೇಂದ್ರ ಸರ್ಕಾರಗಳು ಕೂಡ ಸಿಲ್ವರ್ನ ಕೊಂಡ್ಕೊಳ್ತಾ ಇರೋದನ್ನ ನಾವು ಪಾಯಿಂಟ್ನ ನೋಟ್ ಮಾಡಬೇಕು. ಹಿಂದೆ ಎಂದೂ ಸಿಲ್ವರ್ನ ರಿಸರ್ವ್ ಆಗಿ ಕೇಂದ್ರ ಬ್ಯಾಂಕ್ಗಳು ಕೊಂಡ್ಕೊಳ್ತಾ ಇರಲಿಲ್ಲ. ಈಗ ಕೇಂದ್ರ ಬ್ಯಾಂಕ್ಗಳು ವಿಶ್ವಾದ್ಯಂತ ಅದನ್ನೂ ಸಹ ಗೋಲ್ಡ್ ರೀತಿಯಲ್ಲೇ ಅದನ್ನು ಪರ್ಚೇಸ್ ಮಾಡ್ತಾ ಇದೆ. ಇದರಿಂದ ಸ್ಕೇರ್ಸಿಟಿ ಉಂಟಾಗ್ತಾ ಇದೆ. ಹಂಗಾಗಿ ಬೆಲೆಗಳು ಒಂದು ವಿಚಾರ. ಹಂಗಾಗಿ ಸಿಲ್ವರು ಮತ್ತೆ ಗೋಲ್ಡು ಮತ್ತೆ ಏನಂದ್ರೆ ಮುಂಚೆ ನೋಡಿ, ಜಸ್ಟ್ ಒಂದು ವರ್ಷದ ಹಿಂದೆ ಒಂದು ಔನ್ಸ್ಗೆ ನೀವು ಒಂದು ಯೂನಿಟ್ ಅಂತ ಲೆಕ್ಕ ಹಾಕಿದ್ರೆ ಒಂದು ಔನ್ಸ್ಗೆ 100 ರೇಷಿಯೋದಲ್ಲಿ ನಮಗೆ ಸಿಲ್ವರ್ ಸಿಗ್ತಾ ಇತ್ತು. ಈಗ ಕೇವಲ 67% ಬಂದಿದೆ. ಇದಕ್ಕೆ 67% ಅಂತ ರೇಷಿಯೋಗೆ ಬಂದಿದೆ. ಇದು ಹಿಂಗೆ ಮುಂದುವರಿತಾ ಇದ್ರೆ ಈ ಮಾರ್ಜಿನ್ ಕೂಡ ಹಿಂಗೆ ಕಡಿಮೆ ಆಗತ್ತೆ ಅಂತ ಒಂದು. ಆಮೇಲೆ ಒಂದು ವಿಚಾರ ಹೇಳಬೇಕು, ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಯಾವಾಗ ನಾವು ಇಲ್ಲ ಬಡವ್ರಿಗೆ ಇದನ್ನ ಎಟಕುವ ಬೆರೆಯಲ್ಲಿ, ಅದಾಗಲೇ ಸ್ನೇಹಿತರು ಹೇಳ್ತಾ ಇದ್ರು ಅದನ್ನ ಒಪ್ತಾನೆ ನನ್ಗೆ ಅನ್ಸೋದೇನು ಅಂತಂದ್ರೆ, ನಾವು ಆ ಥರದೊಂದು ಕಾಕೊಳ್ತಿದ್ದಂಗೆ ಏನಾಗುತ್ತೆ, ಈ ನಮ್ಮಲ್ಲಿ BPL ಕಾರ್ಡ್ಗಳ ಹೋಲ್ಡರ್ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಈ ಥರದ್ದಾಗುತ್ತೆ. ಅದಕ್ಕೋಸ್ಕರ ಇವುಗಳನ್ನೆಲ್ಲವೂ ಬೇರೆ ರೀತಿಯಲ್ಲೇ ಟ್ಯಾಕಲ್ ಮಾಡಬೇಕಾಗತ್ತೆ ನಾವು. ಬಡವ್ರಿಗೆ ಇವನ್ ಅವ್ರದ್ದು ಮನಸ್ಥಿತಿ ಬದಲಾಗಬೇಕಾಗತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಈಗ ನೋಡಿ, ನೀವೊಂದು ಮುಂಚೆ ಎಲ್ಲ ಒಂದು ತಾಳಿ ಸರ ಒಂದು 30 ಗ್ರಾಮ್ 40 ಗ್ರಾಮ್ ಒಂದು ಮಿಡ್ಲ್ ಕ್ಲಾಸ್ ಅವ್ರು ಹಾಕೊಂಡು ಹೋಗ್ತಾ ಇದ್ರು. ಈಗ ನೆಕ್ಸ್ಟ್ ನೀವು ಈ ಥರ ಹಾಕ್ಕೊಂಡು ಹೋಗ್ಬೇಕಂದ್ರೆ ಒಬ್ರು ನಿಮ್ಮ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಬರಬೇಕಾದಂಥ ಸ್ಥಿತಿ ಬರುತ್ತೆ. ಅಂಥ ಸ್ಥಿತಿ ಇದು ಇನ್ನೂ ಹೆಚ್ಚಾದರೆ ಆಗುವಂಥ ಸ್ಥಿತಿಗಳಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಇದನ್ನು ಕಡಿಮೆ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಒಂದು ಮಾರ್ಕೆಟ್ ಪ್ರೈಸಸ್ ಇರುತ್ತೆ, ಎಲ್ಲವನ್ನ ಸರ್ಕಾರ ಅದನ್ನು ನಿಯಂತ್ರಿಸಕ್ಕೆ ಕೂತ್ಕೊಂಡ್ರೆ ಅದ ರೀತಿಯಲ್ಲಿ ಇವು ಮತ್ತೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗೋದು ಅಥವಾ ಅದನ್ನ ಮಿಸ್ಯೂಸ್ ಆಗೋದು ಆಗ್ತಾ ಹೋಗುತ್ತೆ. ಅದ್ರ ಬದಲು ಜನರು ಕೂಡ ಯೋಚನೆ ಮಾಡಬೇಕು. ಇಲ್ಲ ನಮಗೆ ಇಷ್ಟೊಂದು ಈಗಾಗಲೇ ನೀವು ಭಾರತದ ಒಂದು ಕ್ಯಾಲ್ಕುಲೇಷನ್ ಏನು ಹೇಳುತ್ತೆ ಅಂದರೆ, ಇವತ್ತು ನಮ್ಮದು $4.2 ಟ್ರಿಲಿಯನ್ ಆರ್ಥಿಕತೆ ಇದೆ. ಅಷ್ಟೇ $4.2 ಟ್ರಿಲಿಯನ್ ಅಷ್ಟು ಹಣ ಮೊತ್ತದ ಬಂಗಾರ ನಮ್ಮ ಮನೆಗಳಲ್ಲಿದ್ದಾವೆ. ಎಲ್ಲರ ಭಾರತದ ಮನೆಗಳಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತ ಒಂದು ಅಂಕಿಅಂಶ. ಇಟ್ ಈಸ್ ಬೆಟರ್ ನಮ್ಮ ಒಂದು ಇದನ್ನ ಥಿಂಕಿಂಗ್ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲ ನಾವು 1 ಗ್ರಾಮ್ ಗೋಲ್ಡ್ ಹಾಕೊಳ್ಬೋದು, ಇಲ್ಲ ಅದಕ್ಕೆ ಆಲ್ಟರ್ನೇಟಿವ್ನ ಯೂಸ್ ಮಾಡ್ತೀವಿ ಅಂತ ಜನಸಾಮಾನ್ಯರು ಯೋಚನೆ ಮಾಡೋಂಥದ್ದು ಒಳ್ಳೆ ಕಾಲ ಬಂದಿದೆ ಈಗ ಅದಕ್ಕೆ ಅನ್ಸುತ್ತೆ. ಇಲ್ಲ ನಾವು ಈಗಲೂ ಇಲ್ಲ ಒಂದು ಏನಂದ್ರೆ ನಮಗೆ ಕಲ್ಚರಲಿ ಒಂದು ಗೋಲ್ಡ್ ಬಗ್ಗೆ ವ್ಯಾಮೋಹ ಇರೋದಂತೂ ಸತ್ಯ. ನಮ್ಮ ಎಲ್ಲ ಇದಕ್ಕೂ ಮುಂಚೆಯಿಂದನೂ ಒಂದು ಗೋಲ್ಡ್ ಇರಬೇಕು ಮನೆಯಲ್ಲಿ. ಅದು ಸೆಕ್ಯೂರಿಟಿ ರೀಸನ್ಸ್ಗೆ ಮುಂಚೆ ಶುರು ಆಗಿದ್ದಿರ್ಬೋದು. ಹಿಂದೆ ಅದೊಂದಿದ್ರೆ ನನ್ನ ಆಪತ್ಕಾಲದಲ್ಲಿ ಆಗತ್ತೆ ಅನ್ನೋಂಥ ಕಾರಣಕ್ಕೆ ಅದ್ರ ಬಗ್ಗೆ ನಮ್ಮ ಧಾರ್ಮಿಕ ನೆಲೆಯಲ್ಲೂ ಅದಕ್ಕೆ ಪ್ರಾಶಸ್ತ್ಯ ಬಂದಿರ್ಬೋದು. ಇನ್ನೊಂದು ಎರಡನೇದೇನು ಅಂತಂದ್ರೆ, ಅವರು ಈಗ ಹೇಳ್ತಿದ್ದಂಗೆನೆ, ಇನ್ನೊಬ್ಬ ಕೋ-ಪ್ಯಾನಲಿಸ್ಟ್ ಹೇಳ್ತಿದ್ದಂಗೆನೆ, ಈ ಬಗ್ಗೆ ಅಂತೂ ಒಂದು ಖಂಡಿತವಾಗಿಯೂ ಒಂದು ಎಮೋಷನಲ್ ಇದ್ದೇ ಇರುತ್ತೆ. ಬಟ್ ಏನಾಗುತ್ತೆ, ಕಾಲ ಬದಲಾದಂಗೆ ಈಗಲೇ ನೀವು ಗಮನಿಸಿದ್ರೆ ಥಿಂಗ್ಸ್ ಆರ್ ಚೇಂಜಿಂಗ್. ಅದ್ರೂ ಖಂಡಿತ ಬದಲಾಗತ್ತೆ. ಯಾಕೆಂದ್ರೆ ಒಂದು ಪ್ರತಿಯೊಬ್ಬರು ಏನು ಇವಾಗ ಅದರಲ್ಲಿ ಎಷ್ಟು ಗ್ರಾಮ್ ಇದನ್ನ ತಗೊಳ್ತಾ ಇದ್ದೀವಿ ನಾವು, ಅದು ಖಂಡಿತ ಆಗತ್ತೆ. ಯಾಕಂದ್ರೆ ಇದು ಇನ್ನೂ ಈಗ ನೀವು 2 ಲಕ್ಷ ರೀಚ್ ಆಯ್ತು ಅಂತ ಇಟ್ಕೊಳ್ಳಿ. ಒಂದು ಸರ್ಕಾರಗಳು ಕೂಡ ನಾವು ಸರ್ಕಾರದಿಂದ ಎಲ್ಲವನ್ನ ಎಕ್ಸ್ಪೆಕ್ಟ್ ಮಾಡೋದು ಇಟ್ ಈಸ್ ನಾಟ್ ದಟ್ ಈಸಿ. ಯಾಕೆಂದ್ರೆ ಇವಾಗಿರುವಂಥ ಸರ್ಕಾರದ ಖರ್ಚುಗಳನ್ನು ನೋಡ್ತಾ ಹೋದ್ರೆ ನಾವು, ಇಲ್ಲ ನಮಗೆ ಅವರು ಹಿಂದೊಮ್ಮೆ ಕೊಟ್ಟಿದ್ರು, ತಾಳಿ ಭಾಗ್ಯ ಕೊಟ್ಟಿದ್ರು, ಈಗಲೂ ಸರ್ಕಾರಗಳು ಕೊಡಲಿ ಅದನ್ನ ಅಂತ ಎಕ್ಸ್ಪೆಕ್ಟ್ ಮಾಡೋವಂಥ ಕಾಲಘಟ್ಟ ಹೋಯ್ತು. ಯಾಕೆ ಅಂತಂದರೆ ಈಗ ನೋಡಿ, ಸೆಕ್ಯೂರಿಟಿ ರೀಸನ್ಸ್ಗೆ ನಾವು ಎಷ್ಟು ಖರ್ಚು ಮಾಡಬೇಕಾಗತ್ತೆ, ಡಿಫೆನ್ಸ್ ಅಲೋಕೇಶನ್ ಹೆಚ್ಚಾಗ್ತಾ ಇದೆ, ಮತ್ತು ಇವಾಗ ಕೋವಿಡ್ ಥರ ಮಾರಿಗಳು ಮತ್ತೆ ಬರಬಹುದು ಅನ್ನೋಂಥದ್ದು. ಅಂದರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಬೇಕಾಗತ್ತೆ. ಸೊ ಈ ಥರದ್ರ ನಾವೇನು ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಸರ್ಕಾರ ಖರ್ಚು ಮಾಡಿ ದೇಶದ ಒಟ್ಟಾರೆಯಾದಂತಹ ಆರ್ಥಿಕ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕಾಗತ್ತೆ. ಒಂದು ಯೋಚನೆ ಮಾಡೋವಂಥದ್ದು ಅಥವಾ ಆ ಥರದಕ್ಕೊಂದು ಹೋಗೋದು ನನಗೇನು ವೈಯಕ್ತಿಕವಾಗಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಗೆ ಅದು ಸರಿ ಅಂತ ಅನಿಸಲ್ಲ. ಆದರೆ ಜನ ಕೂಡ ಒಂದಷ್ಟು ವಿಚಾರಗಳನ್ನು, ಯಾಕೆಂದರೆ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದು ಸರಿ ಇದೆ, ಆದರೆ ನನ್ನ ಕೈಗೆ ಎಟಕ್ತಾ ಇಲ್ಲ ಅದು ಅನ್ನುವಾಗ ಆ ಒಂದಷ್ಟು ಸಣ್ಣ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು ಅನಿಸುತ್ತೆ ನನಗೆ. ಯಾಕೆಂದರೆ ನಮಗೆ ಮುಂಚೆ ಎಲ್ಲನೂ ಅರಿಶಿಣದ ದಾರದ ಬಗ್ಗೆನೂ ಒಂದಷ್ಟು ಗೌರವ ಇತ್ತು. ಈವನ್ ಮಾಂಗಲ್ಯ ಸರ ಅಂದರೆ ಕರಿಮಣಿ ಸರನೇ ಇರಬೇಕು ಅಂತ ನಾನು ಚಿಕ್ಕವನಿದ್ದಾಗ ನೋಡ್ತಿದ್ದೆ. ನಾನು ಇದನ್ನು ಅನೇಕ ಇದರಲ್ಲಿ ನಮ್ಮ ಕುಟುಂಬಗಳಲ್ಲೂ ನೋಡಿದ್ದೆ. ಇದನ್ನು ಕರಿಮಣಿ ಸರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು. ಜನಕ್ಕೆ ಒಂದಷ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಇಲ್ಲ ನನಗೆ ಮಾಂಗಲ್ಯ ಸರನೂ ಬೇಕು ಅಂತಾಯಿತು. ಸೊ ಇದೇನಾಗುತ್ತೆ, ಇನ್ನೂ ಜಾಸ್ತಿ ಆದಾಗ ಇಲ್ಲ ಮತ್ತೆ ನಾವು ಏಜ್ ಓಲ್ಡ್ಗೆ ಹೋಗಿ ಬರೀ ತಾಳಿ ಮಾತ್ರ ನಾನು ಬಂಗಾರದ ಇಟ್ಕೊಳ್ತೀನಿ, ಕರಿಮಣಿನೇ ಹೆಚ್ಚು ಪ್ರಾಶಸ್ತ್ಯ ಅಂತ ಧಾರ್ಮಿಕ ಗ್ರಂಥಗಳು ಹೇಳಿದೆ, ಅದಕ್ಕಾಗಿ ಹೋಗ್ತೀವಿ ಅಂತಲೂ ಆಗ್ಬೋದು. ಒಟ್ಟಲ್ಲಿ ಏನು ಅಂತಂದರೆ ಸರ್ಕಾರಕ್ಕೆ ಇದನ್ನು ಒಂದು ಮಾಡ್ಬೋದು ಇಲ್ಲಿ ಅಂತಂದರೆ ಕಸ್ಟಮ್ ಡ್ಯೂಟಿಯನ್ನು ಒಂದು 3%, 6% ಇದೆ ಮಾಡಿದ್ರೇನು ಅಲ್ಲಿ 3% ಇರುತ್ತೆ, ಇನ್ನು GST 3% ಇರುತ್ತೆ. ಅಲ್ಲಿ ಒಂದಷ್ಟು ಡಿಮ್ಯಾಂಡು ಜಾಸ್ತಿ ಇರೋದ್ರಿಂದ ಸರ್ಕಾರಕ್ಕೆ ಅಲ್ಲಿ ಬ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಆ ರೀತಿಯಲ್ಲಿ ಮಾಡೋದು ಒಳ್ಳೆಯದು ಅಂತ ಕಾಣುತ್ತೆ. ಓವರಾಲ್ ಅನಿಶ್ಚಿತತೆಯ ಕಾಲಘಟ್ಟ ಕಡಿಮೆ ಆದಮೇಲೆ ಒಂದಷ್ಟು ಮಾರ್ಜಿನಲ್ ಆಗಿ ಕಡಿಮೆ ಆದರೆ
ಆಗ್ಬೋದಷ್ಟೇ. ಅದನ್ನ ಬಿಟ್ಟರೆ ಅದಕ್ಕೆ ಸರಿಯಾಗಿ ಜನಸಾಮಾನ್ಯರು ಕೂಡ ಪ್ಲಾನ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್, ನನಗಿನ್ನು 5 ವರ್ಷ 8 ವರ್ಷಕ್ಕೆ ನನ್ನ ಮಗಳ ಮದುವೆ ಮಾಡ್ತೀನಿ, ಮಗನ ಮದುವೆ ಮಾಡ್ತೀನಿ ಅನ್ನೋದು ಪ್ಲಾನ್ಸ್ ಇದ್ರೆ ಇವಾಗಿಂದ ಅವರೊಂದು ಪ್ಲಾನ್ ಮಾಡ್ಕೋಬೇಕು. ಅದಕ್ಕೆ ಸಾಕಷ್ಟು ಪ್ಲಾನಿಂಗ್ ಅಂಗಡಿಗಳಲ್ಲೇ ಇದೆ. ಮದುವೆ ಮಾಡ್ತೀನಿ ಅನ್ನೋದು ಪ್ಲಾನ್ಸ್ ಇದ್ರೆ ಇವಾಗಿಂದ ಅವರೊಂದು ಪ್ಲಾನ್ ಮಾಡ್ಕೋಬೇಕು. ಅದಕ್ಕೆ ಸಾಕಷ್ಟು ಪ್ಲಾನಿಂಗ್ ಅಂಗಡಿಗಳಲ್ಲೇ ಇದಾವೆ. ಈ ಮಂತ್ಲಿ ಇಷ್ಟು ಸೇವ್ ಮಾಡೋದು, ಈ ಥರದ್ದೆಲ್ಲ ಪ್ಲಾನ್ಸ್ ಇದಾವೆ. ಆ ಥರದ್ದು ಅದರಲ್ಲಿ ಪ್ಲಾನ್ ಮಾಡಿಕೊಂಡು ಜನರೇ, ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಸೇವಿಂಗ್ಸ್ ಅನ್ನೋದು ಕೂಡ ಇಂಬೈಬ್ ಆಗಿದೆ ಜನರಿಗೆ. ಅವ್ರು ಯಾವ್ದು ಎಷ್ಟು ಸೇವ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಎಷ್ಟು ಆದಾಯ ಇದ್ರೆ ಎಷ್ಟು ಸೇವ್ ಮಾಡಬೇಕು ಅನ್ನೋಂಥದ್ದು ಜನರಿಗೆ ಗೊತ್ತಿದೆ. ನಮ್ಮ ಭಾರತೀಯರಿಗೆ ಅದು ಇನ್ಬಿಲ್ಟ್ ಆಗೇ ಬಂದಿದೆ. ಸೊ ಅದರ ಪ್ರಕಾರ ಪ್ಲಾನ್ ಮಾಡಿಕೊಂಡು ಎಷ್ಟು ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ಅವ್ರು ಈಗಲಿಂದಲೇ ಪ್ಲಾನ್ ಮಾಡಿಕೊಂಡು ಮುಂದಕ್ಕೆ ರೆಡಿ ಆಗೋದು ಒಳ್ಳೇದು ಅಂತ ನನಗನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದುವರೆಗೆ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದ್ರಿ, ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ರಿ, ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಕಿಶೋರ್ ಸರ್.